ಬಾಗಲಕೋಟೆಯ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆಯಾಗಿದೆ. ಉಮೇಶ್ ಮೇಟಿ ಅವರು ನಾಳೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೂ ಮುನ್ನ ಮೇಟಿಯವರ ಕುಟುಂಬದಲ್ಲಿ ಅಂದರೆ ಕಿರಿಯ ಪುತ್ರಿ ಮಹಾದೇವಿ ಮೇಟಿಯವರು ಕೂಡ ನಾನು ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಮತ್ತು ಸಿದ್ದರಾಮಯ್ಯನವರ ಹತ್ರ ಟಿಕೆಟ್ಗಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಹಾದೇವಿ ಮೇಟಿಯವರಿದ್ದಾರೆ. ಮೇಡಮ್, ತಾವು ಕೂಡ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ರಿ, ಒಂದು ವೇಳೆ ಸಿಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮುಂದಿನ ತೀರ್ಮಾನವನ್ನು ಹೇಳ್ತೀನಿ ಅಂತಂದಿದ್ರಿ. ಇವಾಗ ತಮ್ಮ ನಿಲುವು ಏನು ಅಂತೇಳಿ, ಈಗ ತಮ್ಮ ಅಣ್ಣನವರಿಗೆ ಟಿಕೆಟ್ ಘೋಷಣೆ ಆಗೈತಿ, ತಮ್ಮ ನಿಲುವೇನು? ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಗೆ ಕೊಟ್ಟಿದ್ದು ನನಗೆ ಭಾಳ ಖುಷಿಯಾಗೈತಿ. ಖುಷಿ ತರುವಂಥ ಸಂದೇಶ ಇದನ್ನೇನಿಲ್ಲ. ಒಟ್ಟಾಗಿ ನಮ್ಮ ಉಮೇಶ್ ಅಣ್ಣಗೆ ಸಿಕ್ಕಿದ್ದಕ್ಕೆ ಭಾಳ ಖುಷಿಯಾಗೈತಿ. ಅದರಿಂದ ನಾವು ಒಟ್ಟಾಗಿ 4 ಜನ ಕೂಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ನಾವು ಧನ್ಯವಾದ ಹೇಳ್ತೀವಿ. ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಯಾವಾಗಲೂ ನಾವು ಇದಾಗಿರ್ತೀವಿ, ಚಿರಋಣಿ ಆಗಿರ್ತೀವಿ. ಜನತೆಗೆ ನಮ್ಮ ತಂದೆ ಥರ, ನಮ್ಮ ತಂದೆಯವರಿಗೆ ಎಲ್ಲರೂ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ನಮ್ಮ ಅಣ್ಣನಿಗೂ ಹಂಗೆ ಮಾಡಿ ಆರಿಸ್ತರ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಎಲ್ಲರ ಹತ್ರ ಮನವಿ ಮಾಡ್ಕೋತೀನಿ. ನನಗೆ ಟಿಕೆಟ್ ಕೊಡಬೇಕು, ನಾನು ಕೂಡ ಆಕಾಂಕ್ಷಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈಗ ಉಮೇಶ್ ಮೇಟಿಯವ್ರಿಗೆ ಕೊಟ್ಟಿರುವಂಥದ್ದು ಸಮಾಧಾನ ಅಂತ ಹೇಳ್ತಾ ಇದ್ರಿ. ಇದಕ್ಕೆ ಏನು ಹಿನ್ನೆಲೆ ಅಂತ? ಹಿನ್ನೆಲೆ ಏನಿಲ್ಲ, ನಾನು ನಮ್ಮ ಮನೆಗೆ ಕೊಡಬೇಕಂತ ಇತ್ತು, ಅದು ಆಯಿತು. ನಮ್ಮ ಉಮೇಶ್ ಅಣ್ಣಗೆ ಕೊಡ್ರಿ ಅಂತಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದು ಆಯಿತು. ಅದ್ರ ಬಗ್ಗೆ ನಾವು ಉಳ್ಕಿದ್ದು ಮಾತಾಡೋಕೆ ಇಷ್ಟಪಡೋದಿಲ್ಲ. ಅದು ನಾನು ಹೇಳ್ದಂಗೆ ಆಗೈತಲ್ಲ ಅಂತ ನಾನು ಖುಷಿ. ಆಪ್ತನಿಂದ ದೂರ ಇರ್ತೀನಿ ಅಂತ ಅವನ ಕಡೆ ನಾನು ಮಾತು ತೊಗೊಂಡು ನಾನು ಇದಕ್ಕೆ ನಿರ್ಧಾರ ಬಂದಿದ್ದೀನಿ ಅಷ್ಟೇ. ಅಂದರೆ ಯಾವ ರೀತಿಯಾಗಿ ಅಂದರೆ, ಈಗ ನೀವು ಒಂದು ಮಾತನ್ನು ಹೇಳ್ತಾ ಇದ್ರಿ, ಟಿಕೆಟಿಗೆ ಬೇಡಿಕೆ ಇಟ್ಟಂಥ ಸಂದರ್ಭದೊಳಗೆ ಇಲ್ಲಿ ಯಾರ್ದು ಹಸ್ತಕ್ಷೇಪ ಇಲ್ಲಾರ್ದ ಆಡಳಿತ ಮಾಡೋರು ಅಂತಂದರೆ ಉಮೇಶ್ ಮೇಟಿಯವರು ಅಂತ ಹೇಳ್ತಾ ಇದ್ರಿ. ಈಗ ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾತುಕತೆಗಳನ್ನು ಮಾತಾಡ್ಕೊಂಡಿದ್ದೀರಾ ಉಮೇಶ್ ಮೇಟಿಯವ್ರ ಜೊತೆಗೆ? ಇಲ್ಲ, ಮುಂದಿನ ದಿನಮಾನದಾಗ ನೋಡೋಣ. ಅವನಿಗೆ ಮೊದಲು ಗೆಲ್ಲಿಸ್ತರ್ಬೇಕು. ನನಗೆ ನಮ್ಮ ಎಲ್ಲರೂ ಸೇರಿ ಗೆಲ್ಲಿಸಿ ತೊಗೊಂಬರೋಣ ಅಷ್ಟೇ. ಅದು ಒಂದೇ ನಮ್ಮದು ಗುರಿ. ನಿಮ್ಮ ಏನು ವಿಚಾರ ಇತ್ತಲ್ಲ, ಇನ್ನೊಬ್ಬರು ಇದರಲ್ಲಿ ಕೈ ಹಾಕಬಾರ್ದು ಅನ್ನೋಂಥದ್ದು, ಅದು ಈಗ ನೆರವೇರ್ತೈತಿ ಅನ್ನೋಂಥದ್ದು ನಿರೀಕ್ಷೆ ಇದೆಯಾ ನಿಮಗೆ? ಇಲ್ಲ, ಅದೇ ಆ ಥರ ಏನು ಆಗಲ್ಲ. ಅದೇ ಥರ ಆಗಲ್ಲ ಅಂತ ನನಗೆ ಇದು ಐತಿ, ಪಕ್ಕ ಐತಿ. ಉಮೇಶ್ ಮೇಟಿಯವ್ರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು, ಮಲ್ಲಿಕಾರ್ಜುನ್ ಮೇಟಿಯವರು ಕೂಡ ಸಹಜವಾಗಿ ನಮ್ಮದೇನು ಯಾವುದೇ ರೀತಿ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ನೀವು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ರಿ, ಅಂದರೆ ಮಲ್ಲಿಕಾರ್ಜುನ್ ಮೇಟಿಯವ್ರಿಗೆ ಟಿಕೆಟ್ ಕೊಡುವಂಥದ್ದು ಬೇಡ ಅಂತೇಳಿ. ಈಗ ಮಲ್ಲಿಕಾರ್ಜುನ್ ಮೇಟಿಯವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀವಿ? ಅವ್ರೇನು ಇಲ್ಲಿ ಇಬ್ಬರು ಹಣ್ಣುಗಳು ನಮ್ಮ ಮನ್ಯಾಗಾದರೂ ನಾ ಸಣ್ಣಕ್ಕೆ ಅಂತೇಳಿ ಗುದ್ದಾಡ್ತಿದ್ವಿ, ಜಗಳಾಡ್ತಿದ್ವಿ. ನಾವು ಅಪ್ಪಾರ ಜೋಡಿ ಇದು ಮಾಡ್ತಿದ್ದೆ. ನನಗೆ ಸಣ್ಣಕ್ಕೆ ಅಂತಂದು ಎಲ್ಲರೂ ನನಗೆ ಪ್ರೀತಿ ಮಾಡೋರು, ಎಲ್ಲರ ಜೋಡಿ ನಾ ಜಗಳ ಮಾಡ್ತಿದ್ದೆ. ಅದರದ್ದೇನಿಲ್ಲ, ಅದೇನು ಸಿಟ್ಟು ತಿಳ್ಕೊಂಡಿಲ್ಲ ಅವ. ಮನೆಗೆ ಇವಾಗ ಬರ್ತಾನೆ, ಇವತ್ತು ಇಲ್ಲಿದ್ದರೂ ನಾನು ಮಾತಾಡೋದು ಅದೇನಿಲ್ಲ. ಬರ್ತಾನ ಇದನ್ನು ಮಾಡ್ತಾನೆ. ಆತ ಎಷ್ಟಾಗಲಿ ಅವನಿಗ್ಯಾರ ಸಪೋರ್ಟ್ ಎಷ್ಟಾಗಲಿ ನಮ್ಮ ಮನೆಗೆ ಸಿಕ್ತಲ್ಲ ಅನ್ನೋದು ಒಂದೇ ಖುಷಿ. ಅವನು ಏನು ನನ್ನ ಮ್ಯಾಗೆ ಸಿಟ್ಟಿಲ್ಲ, ಹಂಗೆ ಹೇಳಿರಿ ಅಂತಲ್ಲ. ಅವನಿಗೆ ರಾಜಕೀಯ ಒಳಗೆ ದೂರ ಇರೋದು ಇದು ಇಷ್ಟಪಡ್ತಾನೆ. ನಾವು ಸಮೀಸ್ ಬಂದು ನಾ ರಾಜಕೀಯ ಮಾಡೋಕೆ ನಾ ಎಂದೂ ಇಷ್ಟಪಡೋದಿಲ್ಲ. ಮಾಡಿರಿ ನೀವು ಮುಂದೆ ಬರ್ರಿ ಅಂತಿದ್ದ. ಅದೇನು ಅವನಿಗೆ ಸಿಟ್ಟೇನಿಲ್ಲ. ಹೆಚ್ಚಾಗಿ ಎಲ್ಲ ಗ್ರಾಮೀಣ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಇವನೇ ಜಾಸ್ತಿ ಕೆಲಸ ಮಾಡೋದ್ರಿಂದ ನಮ್ಮ ತಂದೆಯವರಿಗೆ ಇವನೇ ಆಗಬೇಕು ಅನ್ನೋದು ಇತ್ತು. ಲಾಸ್ಟ್ ಅವ್ರಿಗೆ ಹೇಳ್ತಿದ್ದ, ಅವನು ಬರಲಿ ಉಮೇಶ ಮಾಡಲಿ ಅಂತಂದು. ಕೊನೆಯದಾಗಿ ಬಾಗಲಕೋಟೆಯ ಮತಕ್ಷೇತ್ರದ ಮತದಾರರಿಗೆ ಏನಂತ ಹೇಳಿ ಮನವಿ ಮಾಡ್ತೀವಿ? ಮತದಾರಿಗೆ ಏನಿಲ್ಲ, ಇದು ನಮ್ಮ ತಂದೆಯವರಿಗೆ ನೀವು ಹೆಂಗೆ ಸಹಾಯ ಮಾಡ್ತಿದ್ರು, ಇಷ್ಟು ದಿವಸ ಆರಿಸಿ ತೊಗೊಂಬಂದು ಮಿನಿಸ್ಟ್ರ್ ಆದರು, ಎಲ್ಲ ಆದರು. ನಮ್ಮ ಅಣ್ಣನಿಗೂ ಆರಿಸಿ ತೊಗೊಂಬಂದು ಇದೊಂದು ಬಹುಮತದಿಂದ ಇದೊಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇದೊಂದು ನಮಗೆ ಅವಕಾಶ ಕೊಟ್ಟಾರ. ಇದನ್ನು ನಾವು ಬಿಟ್ಟು ಕೊಡಬಾರ್ದು. ಇದು ನಮ್ಮ ಮಣಿತನಕ ನಿಮ್ಮ ಎಲ್ಲ ನಮ್ಮ ಜನತೆ ಗೌರವ. ಇದು ಹೆಂಗಾರ ಮಾಡಿ ಆರಿಸಿ ತೊಗೊಂಬರೋನು ಎಲ್ಲರೂ ಸೇರಿ ಅಂತ ಮನವಿ ಮಾಡ್ಕೋತೇನೆ. ಇದಿಷ್ಟು ಮಹಾದೇವಿ ಮೇಟಿಯವರ ಮಾತುಗಳು. ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸ್ತೀವಿ, ಮತದಾರರಲ್ಲಿ ಮನವಿ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.